ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಮೈಲಾರ ಗ್ರಾಮದ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ವಾರ್ಷಿಕ ಕಾರ್ಣಿಕೋತ್ಸವದ ಅಂಗವಾಗಿ ಭದ್ರಾ ಜಲಾಶಯದಿಂದ ಮಂಗಳವಾರದಿಂದ ನದಿಗೆ 0.5 ಟಿಎಂಸಿ ನೀರನ್ನು ಹರಿಸಲಾಗುತ್ತಿದೆ. ಹೌದು, ಮೈಲಾರಲಿಂಗೇಶ್ವರ ಜಾತ್ರೆಗೆ ನಾಡಿನೆಲ್ಲೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ತೆರಳುವುದರಿಂದ ಪ್ರತಿ ವರ್ಷ ಭದ್ರಾ ಜಲಾಶಯದಿಂದ ನದಿಗೆ ನೀರು ಹರಿಸಲಾಗುತ್ತದೆ. ಅದಕ್ಕಾಗಿಯೇ 0.5 ಟಿಎಂಸಿ ನೀರನ್ನು ಕಾಯ್ದಿರಿಸಲಾಗಿರುತ್ತೆ. ಜಾತ್ರೆಗೆ ಮೀಸಲಾದ ನೀರನ್ನು ಜನವರಿ 20ರ ಬೆಳಗಿನ ಜಾವದಿಂದ 11 ದಿನಗಳ ಕಾಲ ಪ್ರತಿದಿನ 500 ಕ್ಯೂಸೆಕ್ ಮತ್ತು ಕಡೆ ದಿನ ಜನವರಿ 31ರಂದು 300 ಕ್ಯೂಸೆಕ್ ನೀರು ಹರಿಸಲಾಗುತ್ತದೆ. ನದಿ ದಂಡೆಯಲ್ಲಿ ಸಾರ್ವಜನಿಕರು ತಿರುಗಾಡುವುದು, ಜಾನುವಾರುಗಳನ್ನು ಮೇಯಲು ಬಿಡುವುದು, ಮೈ ತೊಳೆಯುವುದು ಇತರೆ ಚಟುವಟಿಕೆ ಮಾಡಬಾರದು. ಅಲ್ಲದೆ ನದಿಯಿಂದ ಪಂಪ್ ಸೆಟ್ಗಳ ಮೂಲಕ ನೀರೆತ್ತುವುದನ್ನು ಸಹ ನಿಷೇಧಿಸಲಾಗಿದೆ ಎಂದು ಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಇಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೈಲಾರಲಿಂಗೇಶ್ವರ ಜಾತ್ರೆಯು ಇದೇ ಜನವರಿ 25ರಿಂದ ಆರಂಭವಾಗಿ ಫೆಬ್ರವರಿ 5ರವರೆಗೂ ನಡೆಯಲಿದೆ. 11 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿವೆ. ಇದರ ಆಕರ್ಷಣೆ ಕೇಂದ್ರ ಬಿಂದುವಾದಂತ ವರ್ಷದ ಭವಿಷ್ಯವಾಣಿ ಅಂತ ಕರೆಯುವ ಕಾರ್ಣಿಕೋತ್ಸವವು ಫೆಬ್ರವರಿ 4ರಂದು ಸಂಜೆ 5:30ಕ್ಕೆ ಮೈಲಾರದ ಡೆಂಕನ ಮರಡಿಯಲ್ಲಿ ನಡೆಯಲಿದೆ.